ಸರ್ಕಾರದ ಕೆಲಸಗಳು ಬಂದರೂ ಅವನ್ನೆಲ್ಲ ಬಿಟ್ಟು ಈ ಒಂದು ಕಲಾ ಸೇವೆಯಲ್ಲಿ ತೊಡಗಿದ್ದಾರೆ. ಸರಳ ಸಜ್ಜನಿಕೆ ಗುಣವುಳ್ಳಂಥವರು. ಹಾಗಾಗಿ ಅವರ ಇವತ್ತಿನ 40ನೇ ವರ್ಷದ ಹುಟ್ಟುಹಬ್ಬವನ್ನು ನಾವು ಕಲಾವಿದರೆಲ್ಲ ನಮ್ಮ ಒಕ್ಕೂಟದ ಮತ್ತು ಕಲಾವಿದರ ಪರವಾಗಿ ಅವರಿಗೆ ಸರಳವಾಗಿ ಈ ಬರ್ತ್ಡೇಯನ್ನು ಜನ್ಮದಿನವನ್ನು ಆಚರಣೆ ಮಾಡ್ತಾಯಿದ್ವಿ. ಅವರಿಗೆ ಒಳ್ಳೆಯದಾಗಲಿ ಅಂತೇಳಿ ಈ ಮೂಲಕ ಆಶಿಸ್ತಾರೆ. ಸರಿ ಸರ್, ಈ ಕಡೆ ಕ್ಯಾಮ್ರಾ ನೋಡಿದಾಗ ಬರ್ತ್ಡೇ ಏನು ವಿಶೇಷವಾಗಿ ಈ ಜನ್ಮದಿನವನ್ನು ಆಚರಿಸಲಿಕ್ಕೆ ಈ ಒಂದು ಸುಸಂದರ್ಭವನ್ನು ಸೃಷ್ಟಿ ಮಾಡಿದ್ದಕ್ಕೆ ವಿಶೇಷವಾಗಿ ನಮ್ಮ ಸಂವಿಧಾನ ಬಳಗಕ್ಕೆ ಮತ್ತು ಜಾನಪದ ಕಲಾವಿದರ ಒಕ್ಕೂಟದ ಅಧ್ಯಕ್ಷರಿಗೆ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ. ಕಲಾವಿದನಾಗಿ ನಾವು ಕಲೆಗೋಸ್ಕರ ಬದುಕ್ತಾ ಇರೋಂಥದ್ದು. ಈಗ ನಮಗೆ ಈ ಥರದ್ದೆಲ್ಲ ಸಣ್ಣ ಸಣ್ಣ ಎಲಿಮೆಂಟ್ಸ್ಗಳು ತುಂಬ ಮುಖ್ಯ ಅಂತ ಅನಿಸ್ತದೆ. ನಿರಂತರವಾಗಿ ಕಲೆ ಸೇವೆಗೋಸ್ಕರನೇ ನಮ್ಮ ಬದುಕ್ತಾ ಇರೋಂಥದ್ದು. ಈ ಥರದ ಆಡಂಬರದ ಆಚರಣೆಗಳೆಲ್ಲ ತೀರಾ ಕಡಿಮೆ. ಯಾರೋ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳಿಗೆ ಅದು ಒಂದು ವಿಶೇಷವಾಗಿ ಆಚರಣೆ ಮಾಡ್ತಾರೆ, ಸ್ಟಾರ್ ಫ್ಯಾನ್ಸು ಆ ಥರದ್ದೆಲ್ಲ ಇರ್ತದೆ. ಆದರೆ ನಮ್ಮಂಥ ಒಬ್ಬ ಸಣ್ಣ ಕಲಾವಿದರನ್ನು ನಮ್ಮನ್ನು ಹತ್ತಿರದಿಂದ ಬಲ್ಲಂಥವ್ರು, ನಮ್ಮನ್ನು ಪ್ರೀತಿ ಮಾಡೋವಂಥದ್ದು ಸೇರಿ ಈ ರೀತಿ ಒಂದು ನೆನಪಿನಲ್ಲಿ ಉಳಿಯತಕ್ಕಂಥ ಒಂದು ಸೆಲೆಬ್ರೇಷನನ್ನು ಮಾಡಿಕೊಟ್ಟಿದ್ದಕ್ಕಾಗಿ ಅವರಿಗೆ ವಿಶೇಷವಾಗಿ ನಮ್ಮ ಎಲ್ಲ ಕಾಂತನ ನಾಗರಾಜನಿಗೆ, ನಮ್ಮ ಕುಂತೂರು ಕುಮಾರ್ ಅವರಿಗೆ, ಮುಂಡಾಜ್ ಅವರಿಗೆ, ಅನಿಲ್ ಅವರಿಗೆ, ನಮ್ಮ ಹನುಮಂತ ನಾಯಕರಿಗೆ, ಎಲ್ಲ ಕಲಾವಿದ ಬಂಧುಗಳಿಗೆ ನಾನು ವಿಶೇಷವಾಗಿ ನಾವು ದಿನಾಂಕ 13/4/2025 ಭಾನುವಾರ ಸಂಜೆ 6 ಗಂಟೆಯಿಂದ ಮಧ್ಯರಾತ್ರಿ 12 ಗಂಟೆ ತನಕ ಬಾಬಾ ಸಾಹೇಬರ ಜಯಂತಿಯ ಈ ಒಂದು ಕಲಾ ತಂಡಗಳು ಮತ್ತು ಬಂದಂಥ ಅತಿಥಿಗಳ ಮುಖಾಂತರ ಬಾಬಾ ಸಾಹೇಬರ ವಿಚಾರಧಾರೆಗಳನ್ನು ಬಂದಿರತಕ್ಕಂಥ ಬಾಬಾ ಸಾಹೇಬರ ಅನುಯಾಯಿಗಳಿಗೆ ಮತ್ತು ಸಭೆಗೆ ಬಂದಿರತಕ್ಕಂಥವ್ರಿಗೆ ತಿಳಿಸೋದ್ರ ಮುಖಾಂತರ ಬಾಬಾ ಸಾಹೇಬ್ರ ಜಯಂತಿ ಏಪ್ರಿಲ್ 14 ಇರುತ್ತೆ, 14 ಇರುತ್ತೆ. ನಾವು 13ಕ್ಕೆ ಮಾಡೋ ವಿಶೇಷ ಏನಂತಂದರೆ, ಈ ದೇಶದಲ್ಲಿ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಹೊಸ ವರ್ಷ ಯಾವುದು ಅಂತಂದರೆ ಬಾಬಾ ಸಾಹೇಬ್ರ ಜಯಂತಿ ಅಂತ ಹೇಳ್ತೀವಿ ನಾವು. ನ್ಯೂ ಇಯರ್ನ ಯಾವ ರೀತಿ ಆಚರಣೆ ಮಾಡಿ ಡಿಸೆಂಬರ್ 31 ಮಾಡ್ತಾರೋ ಆ ಥರ ನಾವು 13ಕ್ಕೇ ಮಾಡಿ 12 ಗಂಟೆ 1 ಸೆಕೆಂಡಿಗೆ, ಫ್ರಾಕ್ಷನ್ ಆಫ್ ಸೆಕೆಂಡು, ಏಪ್ರಿಲ್ 14 1 ಸೆಕೆಂಡ್ಗೆ ಬಾಬಾ ಸಾಹೇಬ್ರ ಜಯಂತಿನ ಆಚರಣೆ ಮಾಡೋದು ಅಂತೇಳಿ ಸಂವಿಧಾನ ಬಳಗ ತೀರ್ಮಾನ ತಗೊಂಡಿದ್ದೀವಿ. ಅದಕ್ಕೆ ನಮ್ಮ ಪದಾಧಿಕಾರಿಗಳೆಲ್ಲ ಸೇರಿ ಒಪ್ಪಂದ ಮಾಡಿ ವಿಶೇಷವಾಗಿ ಈ ಸರಿ ಆಚರಣೆ ಮಾಡಬೇಕು ಅಂತ ಮಾಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಘನ ಸರ್ಕಾರದ ನಾವೇನು ಒಂದು ಪಕ್ಷದ ಇದೇನೇನು ಮಾಡ್ತಾಯಿಲ್ಲ, ಟೌನ್ ಹಾಲ್ ಮುಂದೆ ಸಂಜೆ 6 ಗಂಟೆ ಬೆಂಗಳೂರು ಟೌನ್ ಹಾಲ್ ಮುಂದೆ ಎಲ್ಲ ಪಕ್ಷದವ್ರನ್ನ, ಅಧಿಕಾರಿ ವರ್ಗದವರ, ಹೋರಾಟಗಾರರನ್ನ, ಚಿಂತಕರನ್ನ, ಮಾಧ್ಯಮದವ್ರನ್ನ ಪ್ರತಿಯೊಬ್ಬರನ್ನೂ ಸಾರ್ವಜನಿಕವಾಗಿ ಆಹ್ವಾನ ಕೊಟ್ಟಿದ್ದೀವಿ. ಭಾಳ ಅದ್ಧೂರಿಯಾಗಿ ವೈಭವೀಕರಿಸಿ ಸಾಹೇಬ್ರ ಜಯಂತಿನ ಮಾಡೋ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯದ ಎಲ್ಲ ಬಾಬಾ ಸಾಹೇಬರ ಅಭಿಮಾನಿಗಳು, ಅನುಯಾಯಿಗಳು, ಸಮಾಜ ಚಿಂತಕರು, ಕವಿಗಳು, ಸಂಘಟಿತರು ಎಲ್ಲರೂ ಆಗಮಿಸಿ ಸಾಹೇಬರ ಒಂದು ಬರ್ಡೇಯನ್ನು ವಿಶೇಷವಾಗಿ ಮಾಡ್ತಾರೋ ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಿಕೊಳ್ಳೋಕ್ಕೆ ಈ ಮುಖಾಂತರ ಸಂವಿಧಾನ ಬಳಗದ ಪರವಾಗಿ ನನ್ನೆಲ್ಲ ಪದಾಧಿಕಾರಿಗಳ ಪರವಾಗಿ ನಾನು ಗ್ರಾಮ ಅಧ್ಯಕ್ಷನಾಗಿ ನಾನು ಅವರಲ್ಲಿ ಮನವಿ ಮಾಡ್ಕೊಳ್ತೀನಿ.